ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ರಾಜ್ಯಗಳ ನಷ್ಟದ ಬಗ್ಗೆ ಪ್ರಸ್ತಾಪವನ್ನ ಮಾಡಲಾಗಿದೆ. ನಿನ್ನೆ ನಡೆದಂತಹ ಜಿಎಸ್ಟಿ 56ನೇ ಸಭೆಯಲ್ಲಿ ಏನೆಲ್ಲ ನಷ್ಟ ಆಗಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಪ್ರಸ್ತಾಪಿಸಲಾಗಿದೆ. ಅದರಲ್ಲೂ ರಾಜ್ಯಗಳಿಗೆ ಆಗುವಂತಹ ನಷ್ಟದ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಆದಾಯ ಕುಂಠಿತವಾಗುವ ಬಗ್ಗೆ ರಾಜ್ಯಗಳು ಆತಂಕವನ್ನ ವ್ಯಕ್ತಪಡಿಸಿವೆ. ರಾಜ್ಯಗಳ ಆದಾಯಕ್ಕೆ ಕೇಂದ್ರ ಸರ್ಕಾರ ರಕ್ಷಣೆಯನ್ನ ಕೊಡಬೇಕು ಅನ್ನೋ ಮನವಿಯನ್ನ ಕೂಡ ಸಭೆಯ ಸಂದರ್ಭದಲ್ಲಿ ಮಾಡಿಕೊಳ್ಳಲಾಗಿದೆ. ಜಿಎಸ್ಟಿ ಸರಳೀಕರಣದಿಂದ ಕಂಪನಿಗಳಿಗೆ ಲಾಭ ಆಗಬಾರದು. ಈ ಸರಳೀಕರಣ ಅಥವಾ ಸುಧಾರಣೆ ಇದೆಯಲ್ಲ, ಇದು ಲಾಭವಾಗಿ ನೇರವಾಗಿ ಗ್ರಾಹಕರಿಗೆ ತಲುಪಬೇಕು. ಜಿಎಸ್ಟಿ ಪರಿಷ್ಕರಣೆಯಿಂದ ದೈನಂದಿನ ಅಗತ್ಯ ವಸ್ತುಗಳು ಅಗ್ಗವಾಗಲಿವೆ. ಐಷಾರಾಮಿ ವಸ್ತುಗಳ ಮೇಲೆ ಹೆಚ್ಚಿನ ಸುಂಕವನ್ನು ವಿಧಿಸಲಾಗುತ್ತೆ. ಆದಾಯದ ಕೊರತೆ ಎದುರಿಸದಂತೆ ನೋಡಿಕೊಳ್ಳಲು ಪರಿಹಾರವನ್ನ ನೀಡಿ ಅಂತ ಹೇಳಿ ಜಿಎಸ್ಟಿ ಮಂಡಳಿ ಸಭೆಯಲ್ಲಿ ಬಿಜೆಪಿಯೇತರ ಆಡಳಿತ ಇರುವಂತಹ ರಾಜ್ಯಗಳು ಆಗ್ರಹಪಡಿಸಿವೆ. ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಒಂದಷ್ಟು ಮಂದಿ ಈ ಒಂದು ಸುಧಾರಣೆಗೆ ಮಿಶ್ರ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆಯ ಇದೇ ಸಭೆಯಲ್ಲಿ ಜಿಎಸ್ಟಿ ಮಂಡಳಿ ಸಭೆಯಲ್ಲೇ ಬಿಜೆಪಿಯೇತರ ಅಂದ್ರೆ ವಿಪಕ್ಷಗಳು ಅದ್ರ ಬಗ್ಗೆ ಒಂದಷ್ಟು ಅಪಸ್ವರವನ್ನು ಎತ್ತಿವೆ ಅನ್ನೋ ಮಾಹಿತಿಯೂ ಕೂಡ ಸಿಕ್ಕಿದೆ. ಕೇಂದ್ರದಿಂದ ಜಿಎಸ್ಟಿ ದರ ಇಳಿಕೆಗೆ ಜನರು ಸಂತಸಗೊಂಡಿದ್ದಾರೆ. ದೇಶದ ಜನರಿಗೆ ದಸರಾ ಮತ್ತು ದೀಪಾವಳಿಯ ಉಡುಗೊರೆ ಸಿಕ್ಕಿದೆ ಅಂತ ಹೇಳಿ ಖುಷಿಯಾಗಿದ್ದಾರೆ. ಮಧ್ಯಮ ವರ್ಗದ ಜನರಿಗೆ ಇದರಿಂದ ಸಹಾಯ ಆಗುತ್ತೆ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಆಹಾರ ವೈದ್ಯಕೀಯ ಸಾಮಗ್ರಿ ಬೆಲೆ ಇಳಿಕೆಯಾಗಲಿದೆ ಅಂತ ಹೇಳಿ ಬೆಳಗಾವಿಯಲ್ಲಿ ಸಾರ್ವಜನಿಕರು ಈ ಬಗ್ಗೆ ಮಾತನಾಡಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ರೈತರು ಸೇರಿದಂತೆ ಸಣ್ಣ ವ್ಯಾಪಾರಸ್ಥರಿಗೆ ಅನುಕೂಲಕರವಾಗುತ್ತೆ. ದಿನಬಳಕೆಯ ವಸ್ತುಗಳ ಜಿಎಸ್ಟಿ ಇಳಿಕೆಯಾಗಿರೋದು, ಗೃಹ ಉಪಯೋಗಿ ವಸ್ತುಗಳ ಬೆಲೆ ಇಳಿಕೆ ಆಗೋದು, ಇದು ಗೃಹಿಣಿಯರಿಗೆ ಅನುಕೂಲಕರ ಅಂತ ಹೇಳಿ ಸಾಕಷ್ಟು ಮಂದಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಯಾವ ರೀತಿಯಾಗಿ ಈ ಒಂದು ಐತಿಹಾಸಿಕ ಸುಧಾರಣೆಯ ಕ್ರಮಗಳು, ಜಿಎಸ್ಟಿ ವಿಚಾರದಲ್ಲಿ ತೆಗೆದುಕೊಂಡಿರುವಂತಹ ನಿರ್ಧಾರ ಆರ್ಥಿಕವಾಗಿ ಸಬಲೀಕರಣಗೊಳಿಸುವಲ್ಲಿ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ರಾಷ್ಟ್ರಮಟ್ಟದ ನಾಯಕರೆಲ್ಲರೂ ಕೂಡ ಮಾತನಾಡಿದ್ರು, ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಇನ್ನು ರಾಜ್ಯಗಳಿಗೆ ಯಾವ ರೀತಿಯಾಗಿ ನಷ್ಟ ಆಗಬಹುದು ಅನ್ನೋದ್ರ ಬಗ್ಗೆ ವಿಪಕ್ಷಗಳು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿವೆ. ಮತ್ತೊಂದು ಕಡೆ ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಮಂದಿ ಕೇಂದ್ರದ ಈ ನಿರ್ಧಾರವನ್ನ ಸ್ವಾಗತ ಮಾಡಿದ್ದಾರೆ. ಇದು ರೈತರಿರಬಹುದು, ಸಾಮಾನ್ಯ ಜನರಿರಬಹುದು, ಮಧ್ಯಮ ವರ್ಗದವರು, ಬಡವರ್ಗದ ಜನರಿಗೆ ಅನುಕೂಲಕರವಾಗುತ್ತೆ. ಒಂದಷ್ಟು ವಸ್ತುಗಳ ಬೆಲೆ ಇಳಿಕೆ ಆಗುತ್ತೆ. ಇದು ನಮಗೆ ಆರ್ಥಿಕವಾಗಿ ಸಬಲರಾಗೋದಕ್ಕೆ ಸಹಕಾರಿಯಾಗಲಿದೆ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಇನ್ನೊಂದಷ್ಟು ಮಂದಿ ಮಿಶ್ರ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಜಿಎಸ್ಟಿ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಹೇಳಿ ಸಾಕಷ್ಟು ಮಂದಿ ಅದನ್ನ ಚರ್ಚಿಸ್ತಾ ಇದ್ದಾರೆ, ವಿಶ್ಲೇಷಿಸ್ತಾ ಇದ್ದಾರೆ. ಆದ್ರೆ ಒಂದಷ್ಟು ರಾಜ್ಯಗಳು, ಬಿಜೆಪಿಯೇತರ ಆಡಳಿತ ಇರುವಂತಹ ರಾಜ್ಯಗಳ ನಾಯಕರು ಅದ್ರ ಬಗ್ಗೆ ಚಕಾರ ಎತ್ತಿದ್ದಾರೆ. ಒಂದಷ್ಟು ಟೀಕೆಗಳು ಕೂಡ ವ್ಯಕ್ತವಾಗಿದೆ ಅನ್ನೋದು. ರಾಜ್ಯಗಳಿಗೆ ಯಾವ ರೀತಿಯಾಗಿ ಇದು ಅನಾನುಕೂಲ ಆಗುತ್ತೆ ಅನ್ನೋ ಬಗ್ಗೆ ವಿಶ್ಲೇಷಣೆಗಳಾಗ್ತಿದೆ ಪ್ರಸನ್ನ. ಮಧುಶ್ರೀ, ಇಲ್ಲೀಗ ಕೇಂದ್ರ ಸರ್ಕಾರ ಜಿಎಸ್ಟಿ ಸ್ಲ್ಯಾಬ್ ಅನ್ನ ಬದಲಾವಣೆಯನ್ನ ಮಾಡಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಕೇಂದ್ರ ಸರ್ಕಾರ ಇದು ಐತಿಹಾಸಿಕ ನಿರ್ಧಾರ ಅಂತ ಹೇಳ್ತಾ ಇದ್ರು ಕೂಡ ಎರಡು ರೀತಿಯ ಅಭಿಪ್ರಾಯಗಳು ಇಲ್ಲಿ ವ್ಯಕ್ತವಾಗ್ತಾ ಇದಾವೆ. ಒಂದು, ಜಿಎಸ್ಟಿಯನ್ನ ಪಾವತಿ ಮಾಡುವಂತಹ ಸಾಮಾನ್ಯ ವರ್ಗ, ಬಡ ಮಧ್ಯಮ ವರ್ಗಕ್ಕೆ ಇದು ಅನುಕೂಲ ಆಗುತ್ತೆ. ಪ್ರತಿನಿತ್ಯದ ಆಗು ಹೋಗುಗಳಿಗೆ ಪ್ರತಿಯೊಂದು ಅಂಶಗಳ ಮೇಲೂ ಕೂಡ, ಪ್ರತಿಯೊಂದು ವಸ್ತುಗಳ ಮೇಲೂ ಕೂಡ ಕೇಂದ್ರ ಸರ್ಕಾರ ದುಬಾರಿ ಜಿಎಸ್ಟಿನ ಇಷ್ಟು ವರ್ಷಗಳ ಕಾಲ ಹೇರಿಕೆಯನ್ನ ಮಾಡಿತ್ತು. ಅದನ್ನ ಕಡಿಮೆ ಮಾಡಿರೋದ್ರಿಂದಾಗಿ ಸಹಜವಾಗಿ ಮಧ್ಯಮ ವರ್ಗಕ್ಕೆ, ಬಡ ಮಧ್ಯಮ ವರ್ಗಕ್ಕೆ, ಸಾಮಾನ್ಯ ಜನರಿಗೆ ಆ ಜಿಎಸ್ಟಿ ಪಾವತಿ ಮಾಡೋದ್ರ ಮೇಲೆ ಸ್ವಲ್ಪ ಮಟ್ಟಿಗಿನ ರಿಲ್ಯಾಕ್ಸ್ ಸಿಗುತ್ತೆ. ಅವರಿಗೆ ಹೊರೆ ಆಗ್ತಿದ್ದಂಥದ್ದು, ಜೇಬಿಗೆ ಕತ್ತರಿ ಬೀಳ್ತಾ ಇದ್ದಂತಹ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಹಾಲು ಮತ್ತು ಮಂಡಕ್ಕಿಯ ತನಕವೂ ಕೂಡ ಕೇಂದ್ರ ಸರ್ಕಾರ ಇಷ್ಟರವರೆಗೆ ಜಿಎಸ್ಟಿಯನ್ನು ವಿಧಿಸಿತ್ತು. ಇದೀಗ ಅದೆಲ್ಲವೂ ಕೂಡ ರಿಲ್ಯಾಕ್ಸ್ ಆಗೋದ್ರಿಂದಾಗಿ ಕೇವಲ ಎರಡು ರೀತಿಯ ಸ್ಲ್ಯಾಬ್ಗಳು ಮಾತ್ರ ಬರೋದ್ರಿಂದಾಗಿ ಸ್ವಲ್ಪ ಮಟ್ಟಿಗಿನ ರಿಲ್ಯಾಕ್ಸೇಷನ್ ಸಿಗ್ತಾ ಇದೆ ಅನ್ನುವಂಥದ್ದು ಜನಸಾಮಾನ್ಯರಿಗೆ ಖುಷಿಯ ಸಂಗತಿ. ಜೊತೆಗೆ ಗೃಹೋಪಯೋಗಿ ಉಪಕರಣಗಳ ಮೇಲೂ ಕೂಡ ದುಬಾರಿ ಜಿಎಸ್ಟಿ ಇದ್ದಂಥದ್ದನ್ನ ಕೇವಲ 18%ಗೆ ಇದೀಗ ಜಿಎಸ್ಟಿ ಕೌನ್ಸಿಲ್ ಇಳಿಕೆಯನ್ನ ಮಾಡಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈ ಕಾರಣಕ್ಕೋಸ್ಕರ ಸಾಮಾನ್ಯ ವರ್ಗ ಇದನ್ನ ಅತ್ಯಂತ ಸಂತೋಷವಾಗಿ ಸ್ವೀಕರಿಸ್ತಾ ಇದೆ. ಮುಂದಿನ ದಿನಗಳಲ್ಲೂ ಕೂಡ ಈ ರೀತಿಯ ಹೊರೆ ಕಡಿಮೆ ಆಗೋದ್ರಿಂದಾಗಿ ದಸರಾ ಬಳಿಕ ಅಂದ್ರೆ ಸೆಪ್ಟೆಂಬರ್ 22ರ ಬಳಿಕ ದೊಡ್ಡ ಮಟ್ಟಿಗಿನ ವ್ಯಾಪಾರ ವಹಿವಾಟು ಚುರುಕುವನ್ನ ಪಡೆಯಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಆದ್ರೆ ಕೆಲವೊಂದಿಷ್ಟು ಮಂದಿ ರಾಜ್ಯಗಳು ಇದನ್ನ ಬೇರೆ ರೀತಿಯ ಆಂಗಲ್ ನಿಂದ ನೋಡ್ತಾ ಇದ್ದಾವೆ. ಈ ರೀತಿ ಜಿಎಸ್ಟಿಯನ್ನ ದಿಢೀರ್ನೆ ಇಳಿಕೆ ಮಾಡಿದ್ದರ ಪರಿಣಾಮವಾಗಿ ರಾಜ್ಯ ಸರ್ಕಾರಗಳಿಗೆ ಬಹುದೊಡ್ಡವಾದಂತಹ ಆದಾಯದ ಕೊರತೆ ಉಂಟಾಗುತ್ತೆ ಅನ್ನುವಂಥದ್ದು ರಾಜ್ಯ ಸರ್ಕಾರಗಳು ಹೇಳ್ತಾ ಇರುವಂತಹ ಒಂದು ವರದಿ. ಅಂದ್ರೆ ನೇರವಾಗಿ
ಹೀಗಾಗಿ ಇದನ್ನ ವಿರೋಧಿಸೋದಕ್ಕೆ ಸಾಧ್ಯ ಆಗದೆ ಇದ್ರೂ ಕೂಡ ಈಗ ಆಗುವಂತಹ ಕೊರತೆಯನ್ನ, ಈಗ ಕರ್ನಾಟಕದ ವಿಚಾರಕ್ಕೆ ಬರೋದೇ ಆದ್ರೆ ಸುಮಾರು 15,000 ಕೋಟಿಯಷ್ಟು ಕೊರತೆ ಉಂಟಾಗಬಹುದು ಅಂತ ಹೇಳಿ ಅಂದಾಜನ್ನ ಮಾಡಲಾಗಿದೆ. ಕೇಂದ್ರ ಸರ್ಕಾರ ಈ ರೀತಿಯ ಕೊರತೆ ಉಂಟಾಗೋದಿಲ್ಲ ಅಥವಾ MSME ಸೆಕ್ಟರ್ಗಳಿಗೆ ಹೊಸ ಚೈತನ್ಯ ಸಿಗುತ್ತೆ, ಇದರಿಂದಾಗಿ ವ್ಯಾಪಾರ ವಹಿವಾಟುಗಳು ಜಾಸ್ತಿ ಆಗುತ್ತವೆ, ಜನರ ಕೊಳ್ಳುವಿಕೆಯ ಶಕ್ತಿ ಹೆಚ್ಚಾಗುತ್ತೆ, ಹೀಗಾಗಿ ಸಹಜವಾಗಿಯೇ ಈ ಒಂದು ಆರ್ಥಿಕ ಚೇತರಿಕೆ ಉಂಟಾಗುತ್ತೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಕೂಡ ರಾಜ್ಯ ಸರ್ಕಾರಗಳು ಇದನ್ನು ಒಪ್ಪೋದಕ್ಕೆ ಸಿದ್ಧವಿಲ್ಲ. ಸುಮಾರು 8 ರಾಜ್ಯಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾವೆ. GST ದರವನ್ನು ಕಡಿಮೆ ಮಾಡಿರೋದ್ರಿಂದಾಗಿ 85,000ದಿಂದ 2.5 ಲಕ್ಷ ಕೋಟಿಯಷ್ಟು ದೊಡ್ಡ ಮೊತ್ತದ ನಷ್ಟ ರಾಜ್ಯಗಳಿಗೆ ಉಂಟಾಗಬಹುದು ಅನ್ನುವಂಥ ಅಂದಾಜನ್ನ ತೋರಿಸಲಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಖಚಿತವಾದಂತಹ ಅಂಕಿಅಂಶಗಳು ರಾಜ್ಯ ಸರ್ಕಾರದ ಕೈಯಲ್ಲೂ ಕೂಡ ತಕ್ಷಣಕ್ಕೆ ಇಲ್ಲ. ಆದರೆ ಈ ಒಂದು ಕೊರತೆಯನ್ನ ಕೇಂದ್ರ ಸರ್ಕಾರವೇ ಭರ್ತಿ ಮಾಡಿಕೊಡಬೇಕು ಅನ್ನುವಂಥ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. GST ಕೌನ್ಸಿಲ್ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು, ತನ್ನ ಬಳಿ ಇರುವಂತಹ GST ಪರಿಹಾರವನ್ನ ರಾಜ್ಯ ಸರ್ಕಾರಗಳಿಗೆ ಪರಿಹಾರದ ರೂಪದಲ್ಲಿ ಕೊಡಬೇಕು ಅನ್ನುವಂಥ ಆಗ್ರಹ ಜೋರಾಗಿದೆ. ಮಧುಶ್ರೀ, ಓಕೆ, ಧನ್ಯವಾದ ಪ್ರಸನ್ನ ತಮ್ಮ ಮಾಹಿತಿಗಾಗಿ.